तुम्ही पाहत आहे निपाणी न्यूज सौफेर घडामोडी। अनेक मागण्यांसाठी कर्नाटकातील नागरी कर्मचाऱ्यांचा बेमुदत संप। मध्येच काम करतो, आम्हाला फक्त न्याय हवा आहे आणि कॉन्ट्रॅक्ट पद्धती बंद करून आम्हाला डायरेक्ट पेमेंटला घ्यावं हीच आमची इच्छा आहे। हा बोला। आम्हाला कोणती काही सुविधा मिळत नाही आणि आम्ही पाठ घालतोय तरी आम्हाला कोणती काही सुविधा मिळत नाही। ही सुविधा आम्हाला मिळावी असं ह्याच्यासाठी आम्ही म्हणजे सरकारचं पूर्ण सवलत तुम्हाला ಅನಿರ್ದಿಷ್ಟ ಕಾಲ ಮುಷ್ಕರ ಶಾಂತತೆಪೂರ್ವ ಧರಣಿ ಸತ್ಯಾಗ್ರಹ ಇಲ್ಲಿ ನಡೆದೈತಿ। ನಮ್ದು ಬೇಡಿಕೆ ಅಂದ್ರೆ ನಮ್ಮ ಪೌರ ನೌಕರರಿಗೆ ಸರ್ಕಾರಿ ನೌಕರರ ಪರಿಗಣಿಸಬೇಕು, ಆಮೇಲೆ ಗುತ್ತಿಗೆ ಪದ್ಧತಿ ರದ್ದಾಗಬೇಕು, ಜ್ಯೋತಿ ಸಂಜೀವಿನಿ ಮತ್ತು KJD GPF ಇದನ್ನು ನೀಡಬೇಕು, ಮತ್ತು ಹೊರಗುತ್ತಿ ನೌಕರ ನೇರಪಾವತಿ ನೌಕರರಿಗೆ ಏನಾರ ತಿರ್ಕೊಂಡ್ರೆ ಏನಾರ ಅವ್ರದ್ದು ಸರ್ವಿಸ್ನಾಗ ಏನಾರ ಆಕ್ಸಿಡೆಂಟ್ಲಿ ಡೆತ್ ಆದ್ರೆ ಒಂದು ಮನ್ಯಾಗ ಸರ್ವಿಸ್ ನೀಡಬೇಕು, ಆಮೇಲೆ 10 ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಕೊಡಬೇಕು। ಅದರ ಸಲುವಾಗಿ ಇದು ಧರಣಿ ಸತ್ಯಾಗ್ರಹ ಇಲ್ಲೇ ನಡೆದಿದೆ। ಈಗ ನಿಮ್ಮ ಬೇಡಿಕೆಗಳು ಭಾಳ ವರ್ಷ ನೀವು ಇಟ್ಕೊಂಡಿದ್ರಿ, ಆದರೂ ಕೂಡ ಯಾವುದೋ ನಿಮ್ಮದು ಒಂದು ಬೇಡಿಕೆಗಳ ಬಗ್ಗೆ ಸರ್ಕಾರ ಗಮನಿಸ್ತಿಲ್ಲ, ಗಮನ ಹರಿಸ್ತಾ ಇಲ್ಲ, ಅದಕ್ಕೆ ನೀವು ಸರ್ಕಾರಕ್ಕೆ ನೇರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಸರ್ಕಾರಿಗೆ ನಾವು ಇದನ್ನೇ ಹೇಳಿದ್ರಿ, ಇದು 27/5/2015 ನಾವು ಇದು ಸ್ಟಾಫ್ ಇಡೀ ಕರ್ನಾಟಕದಾಗ ಏನು ಆಂದೋಲನ ನಡ್ದೈತಿ, ಇಲ್ಲಿ ನಿಪಾಣಿ ನಗರಸಭೆ ವತಿಯಿಂದ ಇದು ರಾಜ್ಯ ಲೆವೆಲ್ಗಾಗಿ ಏನು ಸತ್ಯಾಗ್ರಹ ನಡೆದೈತಿ। ಇದಾಗ ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ವತಿಯಿಂದ ನಿಪಾಣಿ ನಗರಸಭೆ ಆಲ್ ಸ್ಟಾಫ್ ವಾಟರ್ ಮ್ಯಾನು, ಇಲೆಕ್ಟ್ರಿಷಿಯನು, ಕಂಪ್ಯೂಟರ್ ಆಪರೇಟು, ಡ್ರೈವರ್ಸು, ಲೋಡರ್ಸು, ಕ್ಲೀನರ್ಸು ಎಲ್ಲರೂ ಬೆಂಬಲ ಇದ್ದೆವು। ಯಾವತ್ತೂ ತಗ ನಮ್ದು ಬೆಂಬಲ ವಿಷಯಕ್ಕೆ ಇದು ಪರಿಹಾರ ಆಗಂಗಿಲ್ಲ, ಅಲ್ಲಿವರೆಗೆ ಇದು ಸರ್ಕಾರ ಗಮನ ಹರಿಸಂಗಿಲ್ಲ, ಸರ್ಕಾರ ಗಮನ ಹರಿಸಂಗಿಲ್ಲ, ಅಲ್ಲಿವರೆಗೆ ನಮ್ದು ಹೋರಾಟ ನಡೆಯೋದು। ಈಗ ಸೂರಜ್ ಹೆಗಡೆ, ಊರು ಇಲ್ಲೇ ನಿಪಾಣಿ। ರಾಜ್ಯ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ರಾಜ್ಯವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ। ಮುಷ್ಕರದ ಉದ್ದೇಶ ಏನಂತಂದರೆ ಪೌರ ಕಾರ್ಮಿಕರಿಗೆ ಹಾಗೂ ನೌಕರ ಸಿಬ್ಬಂದಿಗೆ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಅವು ನ್ಯಾಯಯುತವಾಗಿವೆ, ಅವಶ್ಯವಾಗಿವೆ। ಈ ನೌಕರರಿಗೆ ಸಾಕಾಗಷ್ಟು ಈಗಾಗಲೇ ಡಿಲೇ ಆಗಿದೆ, ಯಾಕಂತಂದರೆ ಇವ್ರನ್ನ ಸರ್ಕಾರಿ ನೌಕರರಂತೇಳಿ ಪರಿಗಣಿಸಬೇಕಾಗಿದೆ, ನೌಕರರಿಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಾಗಿದೆ। ಅಲ್ಲದೆ ಇಲ್ಲಿ ಕ್ಷೇಮಾಭಿವೃದ್ಧಿಯಡಿ ಸಮಾನ ವೇತನಕ್ಕೆ ಗುತ್ತಿಗೆ ಆಧಾರದ ಮೇಲೆ ಅನೇಕ ಮಂದಿ 10 ವರ್ಷಕ್ಕಿಂತ ಮೇಲ್ಪಟ್ಟು ಡ್ರೈವರ್ಸ್ ಆಗಲಿ, ಕ್ಲೀನರ್ಸ್ ಆಗಲಿ, ಲೋಡರ್ಸ್ ಆಗಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಇನ್ನೂ ಇವರಿಗಾಗಿ ಕಾಯಮಾತಿ ಆಗಿರುವುದಿಲ್ಲ। ಅಲ್ಲದೆ ಲೈಟು ವ್ಯವಸ್ಥೆ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಟೆಂಪ್ರರಿಯಾಗಿ ಗುತ್ತಿಗೆ ಆಧಾರದ ಮೇಲೆ ಇನ್ನೊಬ್ಬ ಗುತ್ತಿಗೆದಾರರ ಕೈ ಕೆಳಗೆ ಕೆಲಸ ಮಾಡಿ ಅವರಿಂದ ಶೋಷಣೆಗೆ ಒಳಪಡ್ತಾ ಇದ್ದಾರೆ, ಅವರಿಗೂ ಕೂಡ ನೇರ ಪಾವತಿ ಮಾಡಬೇಕು। ಅನೇಕ ಸಫಾಯಿ ಕರ್ಮಚಾರಿಗಳಿಗೆ ಮತ್ತು ಇನ್ನಿತರ ಲೋಡರ್ಸ್, ಕ್ಲೀನರ್ಸ್ಗಳಿಗೆ ಕಾಯಮಾತಿ ಮಾಡಬೇಕು ಮತ್ತು ಸರ್ಕಾರಿ ನೌಕರರಿಗೆ ಸಿಗ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ಇವ್ರಿಗೂ ಕೂಡ ಸಿಗಬೇಕು। ಅಲ್ಲದೆ ಇನ್ನಿತರ IT ಸ್ಟಾಫ್ ಆಗಲಿ ಅಥವಾ ಇನ್ನಿತರ ಸಿಬ್ಬಂದಿಗಳು ಈಗಾಗಲೇ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಇನ್ನೂ ಇವರಿಗೆ ಕಾಯಮತ್ತೆ ಆಗಿರುವುದಿಲ್ಲ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ। ಈ ಒಂದು ಅನೇಕ ನ್ಯಾಯಯುತ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ರಾಜ್ಯವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ। ಈ ಒಂದು ನ್ಯಾಯಯುತ ಬೇಡಿಕೆಗಳಿಗೆ ಇಲ್ಲಿನ ಜನಪ್ರತಿನಿಧಿಗಳು, ಎಲ್ಲ ಸರ್ಕಾರ ಎಲ್ಲರೂ ಸ್ಪಂದಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು। ಒಂದು ವೇಳೆ ನ್ಯಾಯ ಒದಗಿಸಿಕೊಡದೇ ಇದ್ದರೆ ಇವತ್ತು ಒಂದೇ ದಿವಸನೇ ನಾವು ಮುಷ್ಕರ ಮಾಡೋದ್ರಿಂದ ನಗರದಲ್ಲಿ ಇರ್ತಕ್ಕಂಥ ಸ್ವಚ್ಛತೆ ಕೆಲಸ, ಇನ್ನಿತರ ಕೆಲಸಗಳು ಸ್ಥಗಿತಗೊಂಡು ಸಾರ್ವಜನಿಕರಿಗೆ ಅನೇಕ ಅಸ್ತವ್ಯಸ್ತ, ಅನೇಕ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ತಾವು ನೋಡ್ಬೋದು। ಅದಕ್ಕಾಗಿ
ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಶಾಸಕರು, ಎಲ್ಲ ಲೋಕಸಭಾ ಸದಸ್ಯರು, ಸರ್ವರು, ನಗರಸಭಾ ಸದಸ್ಯರು, ಅಧ್ಯಕ್ಷರು, ಸರ್ವರು ನಮ್ಮ ಈ ಒಂದು ಹೋರಾಟಕ್ಕೆ ಯಶಸ್ವಿಗೆ ತಾವು ಕೂಡ ಸ್ಪಂದಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಈ ಒಂದು ಹೇಳಿಕೆ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇನೆ. ಹೆಸರು ಸಾಹೇಬಣ್ಣ ಸೂಗೂರು ಅಂತೇಳಿ ಸರ್, ಇಲ್ಲಿ ನಗರಸಭೆ ನಿಪ್ಪಾಣಿಯಿಂದ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ವಿನಂತಿ.